ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಕೆಟ್ನ ಕಂಟಿನ್ಯೂಸ್ ಡೌನ್ ಸೈಡ್ನ ನಂತರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕಳೆದ 2 ಸೆಷನ್ಗಳಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ತಾ ಇದೆ. ಸೊ ಈ ಪಾಸಿಟಿವ್ ಮೂಮೆಂಟಮ್ ನೆಕ್ಸ್ಟ್ ವೀಕ್ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಿಫ್ಟಿಗೆ 16,000 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿತ್ತು. ಕಳೆದ ವಾರ ನಿಫ್ಟಿ ಆ ಲೆವೆಲ್ಸ್ನ ಮೇಲೇನೆ ಟ್ರೇಡ್ ಆಗ್ತಿತ್ತು. ಈಗ ನಮಗೆ ನಿಫ್ಟಿ 16,352 ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಈಗಲೂ ಕೂಡ ನಮಗೆ ಕೆಲವೊಂದಿಷ್ಟು ಬ್ಲೂ ಚಿಪ್ ಸ್ಟಾಕ್ಗಳು ಒಳ್ಳೆ ಲೆವೆಲ್ಸಲ್ಲಿ ಅವೈಲೇಬಲ್ ಇದೆ. ಮೊದಲನೇದಾಗಿ ಇನ್ಫೋಸಿಸ್ 2,000 ಹೈಯಿಂದ ಕಂಟಿನ್ಯೂಸ್ ಡೌನ್ ಸೈಡ್ನಲ್ಲಿ ಕಾಣಿಸ್ತಿತ್ತು. ಸೊ ಕಳೆದ 2 ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಪುಲ್ ಬ್ಯಾಕ್ ಕಾಣಿಸ್ತಿದೆ. 1,400 ಲೆವೆಲಿಂದ ಈಗ ಸ್ಟಾಕ್ ಪುಲ್ ಬ್ಯಾಕ್ ಆಗಿದೆ. MACD ಯಲ್ಲೂ ಕೂಡ ಒಂದು ಪಾಸಿಟಿವ್ ಕ್ರಾಸ್ ಓವರ್ ಕಾಣಿಸ್ತಿದೆ. MACD ಲೈನ್ ಸಿಗ್ನಲ್ ಲೈನ್ ಅನ್ನ ಕ್ರಾಸ್ ಮಾಡಿದೆ. ಸೊ ಒಂದು ಪಾಸಿಟಿವ್ ಮೂಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶಾರ್ಟ್ ಟರ್ಮ್ಗೂ ಕೂಡ ಒಂದು ಬೆಟ್ ಆಗಿರುತ್ತೆ. 1,400 ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಶಾರ್ಟ್ ಟರ್ಮ್ಗೂ ಕೂಡ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಲಾಂಗ್ ಟರ್ಮ್ಗೆ ಈಗಲೂ ಕೂಡ ಇನ್ಫೋಸಿಸ್ ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ. ಕಳೆದ 1.5 ವರ್ಷದಿಂದ ಇನ್ಫೋಸಿಸ್ 200 ಡೇ ಮೂವಿಂಗ್ ಆವರೇಜ್ ನ ಕೆಳಗಡೆ ಬಂದೇ ಇರಲಿಲ್ಲ. ಬಟ್ ಈಗ 200 ಡೇ 50 ಡೇ ಹಾಗೆ 20 ಡೇ ಮೂವಿಂಗ್ ಆವರೇಜ್ ನ ಕೆಳಗಡೆ ಕೂಡ ಟ್ರೇಡ್ ಆಗ್ತಿದೆ. ಓವರ್ ಆಲ್ IT ಸೆಕ್ಟರ್ ಡೌನ್ ಇದ್ದಿದ್ರಿಂದ ಇನ್ಫೋಸಿಸ್ ಅಲ್ಲೂ ಕೂಡ ಪ್ಯಾನಿಕ್ ಕಾಣಿಸ್ತಾ ಇದೆ. ಹಾಗೆ RSI ಕೂಡ ಗಮನಿಸಬಹುದು. 40 ಲೆವೆಲಲ್ಲಿ RSI ಇದೆ. RSI ಈಗಲೂ ಕೂಡ ವೀಕ್ ಆಗಿ ಇದೆ. ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನಾವು ಗಮನಿಸಿದಾಗ ಈಗಲೂ ಕೂಡ ಸೇಲ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಕಾಣಿಸ್ತಿಲ್ಲ. 10 ವರ್ಷದಲ್ಲಿ ನಮಗೆ ಸೇಲ್ಸ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿದೆ. ಇವರ ಅರ್ನಿಂಗ್ ಪರ್ ಶೇರ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಗ್ರೋತ್ ಕಾಣಿಸ್ತಿದೆ. ಓವರ್ ಆಲ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ಇದೆ. ಹಾಗೆ ಕಂಪನಿಯ ಕ್ಯಾಶ್ ಫ್ಲೋ ಕೂಡ ಇನ್ಕ್ರೀಸ್ ಆಗಿದೆ. ಇನ್ನೊಂದು ಪಾಸಿಟಿವ್ ಸೈನ್ ಅಂದರೆ ಯಾವುದೇ ರೀತಿಯ ಡೆಪ್ಟ್ ಇಲ್ಲ, ಅಂದರೆ ಕಂಪನಿಯಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಸೊ ಇದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಕಂಪನಿಯ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಅನ್ನು ಗಮನಿಸಿದಾಗ 6 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಕಾಣಿಸುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಪಾರ್ಟ್ ಆಗಿರುವಂಥ ಸ್ಟಾಕ್ IT ಸೆಕ್ಟರ್ನ 2ನೇ ಅತಿ ದೊಡ್ಡ ಕಂಪನಿ ಕೂಡ ಆಗಿರುತ್ತೆ ಇನ್ಫೋಸಿಸ್. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬಹುದು. ರಿಟರ್ನ್ಸ್ ಅನ್ನು ಕೂಡ ನೀವು ಗಮನಿಸಬಹುದು. ROCE ಮತ್ತು ROE ನಿಮಗೆ 30% ಕಾಣಿಸುತ್ತೆ. PE ಗಮನಿಸಿದಾಗ 28ರ PE ಈಗ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಒಂದು ಟೈಮಲ್ಲಿ 37-38ರ PE ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಆಗ ಓವರ್ ಆಲ್ IT ಇಂಡಸ್ಟ್ರಿ ಕೂಡ 36-37ರ PE ಅಲ್ಲಿ ಇತ್ತು. ಬಟ್ ಈಗ ನಮಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿರೋದ್ರಿಂದ ಇಂಡಸ್ಟ್ರಿ PE ಕೂಡ 25ರ ಲೆವೆಲಲ್ಲಿ ಬಂದಿದೆ. ಸೊ ಈಗಲೂ ಕೂಡ ಇನ್ಫೋಸಿಸ್ ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಬಟ್ ಬ್ರೋಕರೇಜ್ ಕಾಲ್ಗಳನ್ನು ಕೂಡ ಗಮನಿಸಿದಾಗ ಬ್ರೋಕರೇಜ್ಗಳು ಬೇರೆ IT ಸ್ಟಾಕ್ಗಳನ್ನು ಡೌನ್ಗ್ರೇಡ್ ಮಾಡ್ತಿದ್ದಾರೆ. ಬಟ್ ಇನ್ಫೋಸಿಸ್ ಅಲ್ಲಿ ಇನ್ನೂ ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಕಂಪನಿ ಒಳ್ಳೆ ಡಿವಿಡೆಂಡ್ ಗಳನ್ನು ಕೂಡ ಕೊಡ್ತಾರೆ. ಹಾಗೆ ಯಾವುದೇ ಸಮಯದಲ್ಲಿ ಬೋನಸ್ ಅನೌನ್ಸ್ಮೆಂಟ್ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಎರಡನೇ ಕಂಪನಿ ಗಮನಿಸಿದಾಗ ಏಷ್ಯನ್ ಪೇಂಟ್ಸ್ ಅಲ್ಲಿ ನಮಗೆ ಕಂಟಿನ್ಯೂಸ್ 4 ಸೆಷನ್ ಇಂದ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಇಲ್ಲಿ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಗ್ರಾಸಿಮ್ ತಮ್ಮ ಪೇಂಟ್ ಸೆಕ್ಟರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ನಿಂದ ಏಷ್ಯನ್ ಪೇಂಟ್ಸ್ನಲ್ಲಿ ಪ್ರಾಬ್ಲಮ್ ಕಾಣಿಸ್ತಿದೆ. ಬಟ್ ಏಷ್ಯನ್ ಪೇಂಟ್ಸ್ ಮಾರ್ಕೆಟ್ ಲೀಡರ್ ಆಗಿರ್ತಾರೆ ಪೇಂಟ್ ಸೆಗ್ಮೆಂಟ್ನ ಕನ್ಸಿಡರ್ ಮಾಡ್ಕೊಂಡಾಗ ಗ್ರಾಸಿಮ್ನ ಎಂಟ್ರಿಯಿಂದ ಇವರ ಮಾರ್ಕೆಟ್ ಶೇರ್ ಕಮ್ಮಿ ಆಗ್ಬೋದು. ಬಟ್ ಇವರ ಒಂದು ಅನಾಲಿಟಿಕ್ಸ್ ಕೇಪಬಿಲಿಟಿ ತುಂಬಾನೇ ಚೆನ್ನಾಗಿದೆ. ಬಿಸ್ನೆಸ್ ಅಂದಾಗ ಕಾಂಪಿಟೇಟರ್ಸ್ ಬರ್ತಾನೆ ಇರ್ತಾರೆ. ಸೊ RSI ಗಮನಿಸಿದಾಗ 35ರ ಕೆಳಗಡೆ ಇದೆ. ಸೊ RSI ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಹಾಗೆ MACD ಯಲ್ಲೂ ಕೂಡ ನಮಗೆ ವೀಕ್ನೆಸ್ ನೋಡೋದಕ್ಕೆ ಸಿಗ್ತಿದೆ. ಸೊ 2,700 ರೇಂಜ್ ಅಲ್ಲಿ ನಮಗೆ ಏಷ್ಯನ್ ಪೇಂಟ್ಸ್ ಅವೈಲೇಬಲ್ ಇದ್ರೆ ಖಂಡಿತವಾಗ್ಲೂ ಆ ಲೆವೆಲ್ಸ್ ಅಲ್ಲಿ ಲಾಂಗ್ ಟರ್ಮ್ಗೆ ಎಂಟ್ರಿಯನ್ನು ತಗೋಬಹುದಾಗುತ್ತೆ. ಸೊ ಈಗಲೂ ಕೂಡ ಅಷ್ಟೇ 20% ಬೈಯಿಂಗ್ ಅನ್ನ ಮಾಡಿಕೊಂಡು ಮತ್ತೆ 2,600 ಲೆವೆಲಲ್ಲಿ ಏನಾದರೂ ನಿಮಗೆ ಅವೈಲೇಬಲ್ ಆದರೆ ಸೊ ಖಂಡಿತವಾಗ್ಲೂ ಆ ಲೆವೆಲ್ಸ್ ಅಲ್ಲಿ 30-40% ಎಂಟ್ರಿಯನ್ನು ತಗೋಬಹುದಾಗುತ್ತೆ. ಸೊ ಆಲ್ರೆಡಿ 2,600 ಲೆವೆಲಿಂದ ನಮಗೆ ಏಷ್ಯನ್ ಪೇಂಟ್ಸ್ ಬೌನ್ಸ್ ಬ್ಯಾಕ್ ಆಗಿತ್ತು. ಸೊ ಈ ಒಂದು ಲೆವೆಲ್ಸ್ ನಮಗೆ ಮಾರ್ಚ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಯಾವಾಗ ಉಕ್ರೇನ್ ಮತ್ತು ರಷ್ಯಾದ ವಾರ್ ಅನೌನ್ಸ್ ಆಗಿತ್ತು ಆವಾಗ ಕ್ರೂಡ್ ಆಯಿಲ್ನ ಪ್ರೈಸಸ್ ತುಂಬಾನೇ ಜಾಸ್ತಿ ಇದ್ದಿದ್ದರಿಂದ ಏಷ್ಯನ್ ಪೇಂಟ್ಸ್ನಲ್ಲಿ ಕಂಟಿನ್ಯೂಸ್ ಕರೆಕ್ಷನ್ ಆಗಿತ್ತು. ಸೊ ಆ ಒಂದು ಲೆವೆಲಿಂದ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಮತ್ತೆ ನಮಗೆ ಈ ಒಂದು ಲೆವೆಲ್ಸ್ ಕಾಣಿಸಿದ್ರೆ ಅಲ್ಲಿ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ ಕೂಡ ತಮ್ಮ ಸೇಲ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ತಿದ್ದಾರೆ. ಇವರ ಪ್ರಾಫಿಟ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗ್ತಿದೆ. ಕ್ಯಾಶ್ ಫ್ಲೋ ಕೂಡ ಪಾಸಿಟಿವ್ ಆಗಿ ಇದೆ. ಸೊ ಈ ಕಂಪನಿಯಲ್ಲೂ ಕೂಡ ಅಷ್ಟೇ ಡೆಪ್ಟ್ ನೆಗ್ಲಿಜಿಬಲ್ ಆಗಿದೆ. 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ನ ಪಾರ್ಟ್ ಆಗಿರುವಂತಹ ಕಂಪನಿ 52 ವೀಕ್ ಹೈ ನಾವು ಗಮನಿಸಿದಾಗ 3,600ರ ಹೈ ಕಾಣಿಸುತ್ತೆ. 2,652 ವೀಕ್ ಲೋ ಆಗಿರುತ್ತೆ. ಸೊ ಸ್ಟಾಕ್ನ PE ಗಮನಿಸಿದಾಗ 87ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿ PE ಗಮನಿಸಿದಾಗ 67ರ PE ಕಾಣಿಸುತ್ತೆ. ಸೊ ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ROCE 30 ಹಾಗೆ ROE ನಿಮಗೆ 24 ನೋಡೋದಕ್ಕೆ ಸಿಗುತ್ತೆ. ಡೆಪ್ಟ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಇದೆ. 1,500 ಕೋಟಿಯ ಡೆಪ್ಟ್ ಇದೆ. ಬಟ್ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ಸೊ ತುಂಬಾನೇ ನೆಗ್ಲಿಜಿಬಲ್ ಡೆಪ್ಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಏಷ್ಯನ್ ಪೇಂಟ್ಸ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದಾಗುತ್ತೆ. ಮೂರನೇ ಕಂಪನಿ ಗಮನಿಸಿದಾಗ ಬಜಾಜ್ ಫೈನಾನ್ಸ್. ಸೊ ಬಜಾಜ್ ಫೈನಾನ್ಸ್ ಕೂಡ ಅಷ್ಟೇ 8,000 ಲೆವೆಲಿಂದ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಿದೆ. ಈಗ ನಮಗೆ 6,000 ಲೆವೆಲಲ್ಲಿ ಬಜಾಜ್ ಫೈನಾನ್ಸ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲೂ ಕೂಡ ಒಂದು MACD ಕ್ರಾಸ್ ಓವರ್ ನೋಡೋದಕ್ಕೆ ಸಿಗ್ತಿದೆ. ಸೊ ಶಾರ್ಟ್ ಟರ್ಮ್ಗೂ ಕೂಡ ಒಂದು ಎಂಟ್ರಿಯನ್ನು ತಗೋಬಹುದಾಗುತ್ತೆ. 5,800 ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಶಾರ್ಟ್ ಟರ್ಮ್ಗೂ ಕೂಡ ಎಂಟ್ರಿ ಆಗಬಹುದಾಗುತ್ತೆ. ಬಟ್ ಲಾಂಗ್ ಟರ್ಮ್ಗೂ ಕೂಡ ಬಜಾಜ್ ಫೈನಾನ್ಸ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ.
ಸೊ RSI ಗಮನಿಸಿದಾಗ 42-43 RSI ಕಾಣಿಸ್ತಿದೆ. RSI ಸ್ವಲ್ಪ ವೀಕ್ ಇದೆ, ಬಟ್ ಶುಕ್ರವಾರ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಬಜಾಜ್ ಫೈನಾನ್ಸ್ನ ಫಂಡಮೆಂಟಲ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಆಪರೇಟಿಂಗ್ ಇನ್ಕಮ್ ಆಗಿರ್ಬೋದು, ಇವರ EPS ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 3,60,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಆಲ್ ಟೈಮ್ ಹೈ ನಾವು ಗಮನಿಸಿದಾಗ 8,050 ನೋಡೋದಕ್ಕೆ ಸಿಗುತ್ತೆ. 5,488 52 ವೀಕ್ ಲೋ ಆಗಿರುತ್ತೆ. ಸೊ ಸ್ಟಾಕ್ನ PE ಈಗ 52 ಲೆವೆಲಲ್ಲಿ ಇದೆ. ಓವರ್ ಆಲ್ NBFC ಇಂಡಸ್ಟ್ರಿಯ PE 26, ಸೊ ಡಬಲ್ PE ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಈಗಲೂ ಕೂಡ ಸ್ಟಾಕ್ ಎಕ್ಸ್ಪೆನ್ಸಿವ್ ಆಗಿ ಇದೆ, ಬಟ್ ಹೈಯರ್ ಲೆವೆಲ್ಸ್ ಇಂದ ಗಮನಿಸಿದಾಗ ತುಂಬಾನೇ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಹಾಗೆ ಇವರ ಪ್ರಾಫಿಟ್ ಕೂಡ ಚೆನ್ನಾಗಿ ಗ್ರೋ ಆಗ್ತಿದೆ. ಸೊ ನಿಮಗೆ ಇಲ್ಲಿ ಸಾಲ 1,65,000 ಕೋಟಿ ಕಾಣಿಸ್ಬೋದು. ಇವರ ಮೇಜರ್ ಬಿಸ್ನೆಸ್ ಸಾಲ ಕೊಟ್ಟು ಅಲ್ಲಿಂದ ಇನ್ಕಮ್ ಏನು ಜನರೇಟ್ ಆಗುತ್ತೆ ಅದರಿಂದ ಪ್ರಾಫಿಟ್ ಅನ್ನು ಜನರೇಟ್ ಮಾಡೋದು. ಸೊ ಒಂದು ಕಾರಣದಿಂದ ಡೆಪ್ಟ್ ಜಾಸ್ತಿನೇ ಕಾಣಿಸುತ್ತೆ. ಸೊ 4ನೇ ಕಂಪನಿ ಗಮನಿಸಿದಾಗ ICICI ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. 60 RSIಯಲ್ಲಿ ಈಗ ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಸೊ ಇಲ್ಲೂ ಕೂಡ ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶಾರ್ಟ್ ಟರ್ಮ್ಗೂ ಕೂಡ ಒಂದು ಎಂಟ್ರಿನ ತಗೋಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ICICI ಬ್ಯಾಂಕ್ ಒಳ್ಳೆ ಲೆವೆಲ್ಸಲ್ಲಿ ಅವೈಲೇಬಲ್ ಇದೆ. ಸ್ವಲ್ಪ ಬೈಯಿಂಗ್ ಅನ್ನ ಈ ಒಂದು ಲೆವೆಲಲ್ಲಿ ಮಾಡ್ಬೋದು. ಮತ್ತೆ ನಿಮಗೆ 680 670 ಲೆವೆಲ್ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. MSCDಯಲ್ಲೂ ಕೂಡ ನಮಗೆ ಒಂದು ಕ್ರಾಸ್ ಓವರ್ ಕಾಣಿಸ್ತಿದೆ. ಸೊ ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟೇಷನ್ ICICI ಬ್ಯಾಂಕಲ್ಲೂ ಕೂಡ ಇರುತ್ತೆ. ಸೊ ICICI ಬ್ಯಾಂಕ್ನ ಫಂಡಮೆಂಟಲ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. 5 ಲಕ್ಷ ಕೋಟಿಗೂ ಹೆಚ್ಚಿನ ಮಾರ್ಕೆಟ್ ಕ್ಯಾಪ್ ಅನ್ನ ಕಂಪನಿ ಹೊಂದಿದ್ದಾರೆ. ಸೊ ಸ್ಟಾಕ್ನ PE 20 ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PE ಕೂಡ ಆಲ್ಮೋಸ್ಟ್ ಅದೇ ಲೆವೆಲಲ್ಲಿ ಇದೆ. ಸೊ ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ICICI ಬ್ಯಾಂಕ್ ಈಗ ಅವೈಲೇಬಲ್ ಇದೆ. ಸೊ ಓವರ್ ಆಲ್ ಡೆಪ್ಟ್ ಇಲ್ಲಿ ಗಮನಿಸಿದಾಗ 11 ಲಕ್ಷ ಕೋಟಿಯ ಡೆಪ್ಟ್ ಕಾಣಿಸುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಂದಾಗ ಸೊ ಮೇಜರ್ ಬಿಸ್ನೆಸ್ ಸಾಲವನ್ನ ಕೊಡೋದು. ಸೊ ಇಲ್ಲೂ ಕೂಡ ನಮಗೆ ಡೆಪ್ಟ್ ಜಾಸ್ತಿನೇ ಕಾಣಿಸುತ್ತೆ. ಸೊ 5ನೇ ಕಂಪನಿ ಗಮನಿಸಿದಾಗ ಟಾಟಾ ಮೋಟಾರ್ಸ್. ಸೊ ಟಾಟಾ ಮೋಟಾರ್ಸ್ ನಲ್ಲೂ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ರು. ಸೊ ಇದು ಕೂಡ ಒಂದು ಒಳ್ಳೆ ಬೈಯಿಂಗ್ ಲೆವೆಲ್ ಆಗಿರುತ್ತೆ. 430 ಲೆವೆಲಲ್ಲಿ ಟಾಟಾ ಮೋಟಾರ್ಸ್ ಟ್ರೇಡ್ ಆಗ್ತಿದೆ. ಸೊ ಟಾಟಾ ಮೋಟಾರ್ ಒಂದು ಲಾಂಗ್ ಟರ್ಮ್ ಸ್ಟೋರಿ ಆಗಿರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಮಾರ್ಕೆಟಲ್ಲಿ ಲಾಂಚ್ ಆಗ್ತಾ ಹೋದಾಗ ಟಾಟಾ ಮೋಟಾರ್ ಕೂಡ ಲಾಸ್ನಿಂದ ಪ್ರಾಫಿಟ್ನತ್ತ ಹೋಗ್ತಾರೆ. ಹಾಗೆ RSI ಕೂಡ ನಮಗೆ 60 ಹತ್ತಿರ ಕಾಣಿಸ್ತಿದೆ. ಸೊ ಇಲ್ಲೂ ಕೂಡ ಒಂದು ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈಗ ನಾವು ಟಾಟಾ ಮೋಟಾರ್ಸ್ನ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಸೊ ಫಂಡಮೆಂಟಲ್ಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಡೆಪ್ಟ್ ತುಂಬಾನೇ ಜಾಸ್ತಿ ಇದೆ. ಹಾಗೆ ಇವರ ಪ್ರಾಫಿಟ್ ಗ್ರೋತ್ ಕೂಡ ನಮಗೆ ನೆಗೆಟಿವ್ ಅಲ್ಲಿ ಕಾಣಿಸುತ್ತೆ. ಏನಕ್ಕೆ ಕಂಪನಿ ಲಾಸ್ ಅನ್ನ ಮಾಡ್ತಿದ್ದಾರೆ. ROE ಕೂಡ ನೆಗೆಟಿವ್ ಅಲ್ಲಿ ಇದೆ. ಬಟ್ ಲಾಂಗ್ ಟರ್ಮ್ ಸ್ಟೋರಿ ಆಗಿರುತ್ತೆ ಟಾಟಾ ಮೋಟಾರ್ಸ್. ಸೊ 2025-2026 ವೇಳೆಗೆ ಇವರು ಟೋಟಲ್ ಆಗಿ ಡೆಫ್ಟ್ ಫ್ರೀ ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪ್ರಾಫಿಟ್ನತ್ತ ಕೂಡ ಹೋಗೋದ್ರಿಂದ ಟಾಟಾ ಮೋಟಾರ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಇದು ಒಂದು IT ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಸೊ TCS ಅಲ್ಲೂ ಕೂಡ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತದೆ. 4,000 ಹೈಯಿಂದ ತುಂಬಾನೇ ಸ್ಟಾಕ್ ಕರೆಕ್ಟ್ ಆಗಿದೆ. ಈಗ ನಮಗೆ ಸ್ಟಾಕ್ 3,200 ಲೆವೆಲಲ್ಲಿ ಅವೈಲೇಬಲ್ ಇದೆ. ಇಲ್ಲೂ ಕೂಡ ಲಾಂಗ್ ಟರ್ಮ್ಗೆ ಒಂದು ಎಂಟ್ರಿಯನ್ನು ತಗೋಬೋದಾಗುತ್ತೆ. 50 ಡೇ 200 ಡೇ ಮೂವಿಂಗ್ ಅವರೇಜ್ನ ಕೆಳಗಡೆ ಸ್ಟಾಕ್ ಟ್ರೇಡ್ ಆಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ IT ಸೆಕ್ಟರ್ನ ಡೌನ್ ಗ್ರೇಡ್ನಿಂದ ತುಂಬಾನೇ ಡೌನ್ ಸೈಡ್ ಕಾಣಿಸ್ತಿದೆ. ಲಾಂಗ್ ಟರ್ಮ್ಗೆ TCS ಕೂಡ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ IT ಸೆಕ್ಟರ್ನ ಮಾರ್ಕೆಟ್ ಲೀಡರ್. ಸೊ ಇವರ ಮಾರ್ಕೆಟ್ ಕ್ಯಾಪ್ ನಮಗೆ 12 ಲಕ್ಷ ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸಮಯದಲ್ಲಿ 14 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕ್ರಾಸ್ ಮಾಡಿದ್ರು. ಬಟ್ ತುಂಬಾನೇ ಕರೆಕ್ಷನ್ ಆಗಿದ್ರಿಂದ ಮಾರ್ಕೆಟ್ ಕ್ಯಾಪ್ ಅಲ್ಲೂ ಕೂಡ ಫಾಲ್ ಕಾಣಿಸ್ತಿದೆ. ಸ್ಟಾಕ್ನ PE 32. ಸೊ ಈಗಲೂ ಕೂಡ ಎಕ್ಸ್ಪೆನ್ಸಿವ್ ಅನ್ನಿಸ್ಬೋದು. ಬಟ್ ಹೈಯರ್ ಲೆವೆಲ್ ಇಂದ ತುಂಬಾನೇ ಕರೆಕ್ಟ್ ಆಗಿದೆ. ಸೊ ಖಂಡಿತವಾಗ್ಲೂ ಇಲ್ಲೂ ಕೂಡ ಎಂಟ್ರಿಯನ್ನ ತಗೋಬೋದಾಗುತ್ತೆ. ಇವರ ಡೆಪ್ಟ್ ಕೂಡ ತುಂಬಾನೇ ಕಮ್ಮಿ ಇದೆ ಮಾರ್ಕೆಟ್ ಕ್ಯಾಪ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ. 40-45% ROE ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಗಮನಿಸಿದಾಗ ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಸೊ ಇಲ್ಲಿ ಅದಾನಿ ಅಂಬುಜಾ ಸಿಮೆಂಟ್ ಅನ್ನು ಅಕ್ವೈರ್ ಮಾಡ್ತಿದ್ದಾರೆ ಅನ್ನುವಂಥ ನ್ಯೂಸ್ ನಿಂದ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಳೆದ 2 ದಿನದಲ್ಲಿ ಮಾರ್ಕೆಟ್ ನಲ್ಲಿ ಬೌನ್ಸ್ ಬ್ಯಾಕ್ ಇದ್ದ ಕಾರಣ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಬೌನ್ಸ್ ಆಗ್ತಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಅಷ್ಟೇ 200 ಡೇ 50 ಡೇ ಮೂವಿಂಗ್ ಅವರೇಜ್ ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಸೊ ಲಾಂಗ್ ಟರ್ಮ್ಗೆ ಈ ಸ್ಟಾಕ್ ಅನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ನ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ 1,80,000 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ROE ನಿಮಗೆ 15% ಇದೆ. ಅಷ್ಟು ಒಳ್ಳೆ ROE ಅಂತ ಕನ್ಸಿಡರ್ ಆಗೋದಿಲ್ಲ. ಬಟ್ ಸಿಮೆಂಟ್ ಸೆಕ್ಟರ್ನಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವಂಥ ಸ್ಟಾಕ್ ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಖಂಡಿತವಾಗ್ಲೂ ಇಲ್ಲೂ ಕೂಡ ಒಂದು ಎಂಟ್ರಿಯನ್ನು ತಗೋಬೋದಾಗುತ್ತೆ. ಸೊ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಅಷ್ಟೇ ನಿಫ್ಟಿಯ ಪಾರ್ಟ್ ಆಗಿರುವಂಥ ಸ್ಟಾಕ್. ಹಾಗೆ ನೆಕ್ಸ್ಟ್ ಸ್ಟಾಕ್ LNT ಕೂಡ ಅಷ್ಟೇ 50 ಡೇ 200 ಡೇ ಮೂವಿಂಗ್ ಅವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಇಲ್ಲಿ ನಮಗೆ MACD ಕ್ರಾಸ್ ಓವರ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ ಸ್ಟಾಕ್ನಲ್ಲಿ ಪಾಸಿಟಿವ್ನೆಸ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. LNT ಕೂಡ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವರ ಫಂಡಮೆಂಟಲ್ಸ್ ಅನ್ನ ಗಮನಿಸಿದಾಗ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ. ಸೊ LNT ಕೂಡ ನಿಫ್ಟಿಯ ಪಾರ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ತುಂಬಾನೇ ಜಾಸ್ತಿ ಡೆಪ್ಟ್ ಕಾಣಿಸುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಕಂಪನಿಯಲ್ಲಿ ಇರೋದು. ROE ಕೂಡ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಬಟ್ LNTಯ ಆರ್ಡರ್ ಬುಕ್ ತುಂಬಾನೇ ಚೆನ್ನಾಗಿದೆ. 70,000-80,000 ಕೋಟಿಯ ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ. ಇಂಡಿಯಾದಲ್ಲಿ ಯಾವುದೇ ಮೇಜರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆದ್ರೂ ಕೂಡ ಅಲ್ಲಿ LNTಯ ಹೆಸರು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಡಿಫೆನ್ಸಿವ್ ಸ್ಟಾಕ್ ಆಗಿರುತ್ತೆ.
ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಅಮೌಂಟನ್ನು LNTಗೆ ರಿಸರ್ವ್ ಮಾಡ್ಬೋದಾಗುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಬ್ಲೂ ಚಿಪ್ ಸ್ಟಾಕ್ಗಳು ಒಳ್ಳೆ ಲೆವೆಲ್ಸಲ್ಲಿ ಅವೈಲೇಬಲ್ ಇದೆ. ವ್ಯಾಲ್ಯೂಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಸ್ಟಾಕ್ ಪ್ರೈಸ್ ತುಂಬ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ನೀವು ಮಂತ್ಲಿ 4,000 5,000 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದರೆ ಸೊ ನೀವು ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳನ್ನು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಕೆನರಾ ರೋಬೇಕೋ ಬ್ಲೂ ಚಿಪ್ ಫಂಡ್ ಆಗಿರ್ಬೋದು, ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಆಗಿರ್ಬೋದು. ಸೊ ಈ ರೀತಿಯ ಬ್ಲೂ ಚಿಪ್ ಫಂಡ್ಗಳು ಅವೈಲೇಬಲ್ ಇರುತ್ತೆ. ಸೊ ಆ ಫಂಡ್ನ ಪಾರ್ಟ್ ಆಗಿರುತ್ತೆ ಎಲ್ಲ ಸ್ಟಾಕ್ಗಳು. ಸೊ ಆ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಮಿನಿಮಮ್ ನಿಮಗೆ 500ರಿಂದ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.